ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಆರೋಪದಂತೆ ಯಡಿಯೂರಪ್ಪ ಅವರು ಪದೇ ಪದೇ ವಿದೇಶಕ್ಕೆ ಯಾಕೆ ಹೋಗುತ್ತಿದ್ದಾರೆ? ಈ ಬಗ್ಗೆ ಇಡಿ ಯಾಕೆ ತನಿಖೆ ಮಾಡುತ್ತಿಲ್ಲ? ಬಿಟ್ಕಾಯಿನ್ ಪ್ರಕರಣದ ಮೇಲೆ ತನಿಖೆ ಮಾಡುತ್ತಿಲ್ಲ? ಗಂಗಾ ಕಲ್ಯಾಣದಲ್ಲಿ ತನಿಖೆ ಯಾಕೆ ಆಗುತ್ತಿಲ್ಲ? ದೇವರಾಜ್ ಅರಸು ಟರ್ಮಿನಲ್ ಹಗರಣವನ್ನ ಇಡಿ ಯಾಕೆ ತನಿಖೆ ನಡೆಸುತ್ತಿಲ್ಲ? ಬಿಎಸ್ವೈ ಅವರ ಪೋಸ್ಕೋ ಕೇಸ್ ಬಗ್ಗೆ ಯಾಕೆ ತನಿಖೆ ಮಾಡುತ್ತಿಲ್ಲ? ಮಾಧ್ಯಮಗಳು ಇದನ್ನೆಲ್ಲ ಯಾಕೆ ಪ್ರಸಾರ ಮಾಡುತ್ತಿಲ್ಲ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡಿದರು. ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಚುನಾಯಿತ ಸರ್ಕಾರ ಬೀಳಿಸಲು ಬಿಜೆಪಿ ಪ್ರಯತ್ನಿಸುತ್ತಿದೆ ಎಂದು ಆರೋಪಿಸಿದ ಖರ್ಗೆ, ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬಂದ ಮೇಲೆ 3,000 ಐಟಿ ರೈಡ್ ಆಗಿವೆ. 121 ರಾಜಕಾರಣಿಗಳ ಮೇಲೆ, ಅದರಲ್ಲಿಯೂ 115 ವಿರೋಧ ಪಕ್ಷದವರ ಮೇಲೆ ರೈಡ್ ಆಗಿದೆ ಎಂದರು. ಏನ್ ಮಾಡಿದ್ರಿ ಕೇಂದ್ರ ಬಿಜೆಪಿ ಅವರಿಗೆ? ಕರ್ನಾಟಕ ಕಾಂಗ್ರೆಸ್ ಅಂದ್ರೆ ಬಹಳ ಪ್ರೀತಿ. ಇದೇ ಐಟಿ, ಇದೇ ಇಡಿ. ಯಾಕ್ರಿ ಯಡಿಯೂರಪ್ಪ ಅವ್ರ ಕೇಸ್ ಫಾಲೋ ಅಪ್ ಮಾಡ್ತಾ ಇಲ್ಲ? ನೀವೆಲ್ಲ ಪ್ರಸಾರ ಮಾಡಲ್ಲ. ಯಡಿಯೂರಪ್ಪ ಅವ್ರ ಹೆಸರು ಹೇಳ್ದ ಅಂದ ತಕ್ಷಣ ನೀವು ಕಟ್ ಮಾಡ್ತೀರಾ, ಯಾಕೋ ಗೊತ್ತಿಲ್ಲ. ಆ ಕೇಸ್ ಯಾಕೆ ಫಾಲೋ ಅಪ್ ಮಾಡ್ತಾ ಇಲ್ಲ? ಐಟಿ ಇಡಿದು ಬಿ ಜೆ ಪಿ ರಾಜ್ಯಾಧ್ಯಕ್ಷರದ ಮೇಲೆ DA ಕೇಸ್ ಇದೆಯಾ ಇಲ್ಲ? ಐಟಿ ಇಡಿ ಕೇಸ್ ಇದೆಯಾ ಇಲ್ಲ? ಒಬ್ಬ BJP ಹಿರಿಯ ಶಾಸಕರು, ಮಾಜಿ ಮಂತ್ರಿಗಳು ಕೇಂದ್ರದ್ದು ಹೇಳ್ತಾರೆ, ವಿಜೇಂದ್ರ ಅವರು ಪದೇ ಪದೇ ದುಬೈಗೆ ಯಾಕೆ ಹೋಗ್ತಾ ಇದ್ದಾರೆ? ಯಡಿಯೂರಪ್ಪ ಅವ್ರ PA ಕೋಟ್ಯಾಂತರ ರೂಪಾಯಿ ಗಳಿಸ್ಬಿಟ್ಟಿದ್ದಾನೆ, ಅವನೇ ಕಂಟ್ರೋಲ್ ಮಾಡೋದೆಲ್ಲ ಅಂತ ಸ್ಟೇಟ್ಮೆಂಟ್ ಮಾಡಿಲ್ವಾ? ನಿಮ್ಮ ಮುಂದೆ ಸ್ಟೇಟ್ಮೆಂಟ್ ಮಾಡಿಲ್ಲ? ಇವೆಲ್ಲ ನನ್ನ ಸ್ಟೇಟ್ಮೆಂಟಾ? ಅದ್ರ ಬಗ್ಗೆ ಯಾಕೆ ಆಸಕ್ತಿ ಇಲ್ಲ BJP ಅವರಿಗೆ? ಯಾಕೆ ದೇವರಾಜರ ಟ್ರಕ್ ಟರ್ಮಿನಲ್ ಬಗ್ಗೆ ಆಸಕ್ತಿ ಇಲ್ಲ? ಒಬ್ಬ BJP ಶಾಸಕರು ಜೈಲಿಗೆ ಹೋಗಿ ಬಂದ್ರೆ ಇಲ್ಲ? ಯಾಕೆ ಇದ್ರ ಬಗ್ಗೆ ಆಸಕ್ತಿ ಇಲ್ಲ? 21 ಕೇಸ್ ಏನು ಲಿಸ್ಟ್ ಮಾಡಿದ್ರಲ್ಲ, ಗಂಗಾ ಕಲ್ಯಾಣ ಹಗರಣ ಅವು ಇವು ಎಲ್ಲ, ಯಾಕೆ ಅದ್ರ ಬಗ್ಗೆ ಆಸಕ್ತಿ ಇಲ್ಲ? ಬಿಟ್ಕಾಯಿನ್ ಪ್ರಕರಣ ನಡೀತಾ ಇದೆ, ಅದನ್ನು ಐಟಿ ಇಡಿ ಬರ್ಬೋದಲ್ಲ, ಯಾಕೆ ಅದ್ರ ಬಗ್ಗೆ ಆಸಕ್ತಿ ಇಲ್ಲ? ಯಡಿಯೂರಪ್ಪ ಅವ್ರ ಪಾಸ್ಕೋ ಕೇಸ್ ನಿನ್ನೆ ಮತ್ತೆ ಹೈಕೋರ್ಟ್ ಜಾಮೀನು ವಿಸ್ತರಣೆ ಮಾಡಿದ್ದಾರೆ, ಅದ್ರ ಬಗ್ಗೆ ಆಸಕ್ತಿ ಇಲ್ಲ? ಕಾನೂನಾತ್ಮಕವಾಗಿ ಕ್ರಮ ತಗೊಳ್ಳಿ ಅಂತ ಹೇಳಿದವರು ಕಾನೂನಾತ್ಮಕವಾಗಿ ಇವತ್ತು ಅವರಿಗೆ ಶಿಕ್ಷೆ ಆಗಬೇಕು ಅಂದರೆ ಯಾಕೆ ಹೊರಗಿದ್ದಾರೆ? ಯಾರು ಒತ್ತಡ ಇದೆ ಕೋರ್ಟ್ಗಳ ಮೇಲೆ? ನೀವು ಇದೆಲ್ಲ ಪ್ರಸಾರ ಮಾಡಲ್ಲ, ನನಗೆ ಗೊತ್ತಿದೆ. ನಾವು ಸುಮ್ಮನೆ ಬಾಯ್ ಬಡ್ಕೋಬೇಕು ನಿಮ್ಮ ಮುಂದೆ. ನೋಡಿ ಸರ್, 10 ಸರಿ ಮಾಡಿದ್ದೀನಿ ಇದು ವಿಚಾರ ಪ್ರಸ್ತಾಪ, ಯಥಾವತ್ತಾಗಿ ಹಾಕಿ ನೋಡೋಣ. ವಾಟ್ ಈಸ್ the opposition's leaders stand on the POXCO case? What is his stand? One ನಿಮಿಷ. What is his stand on the DA case against BJP president? ಯಾವುದಕ್ಕೆ? ನಾವೇ ಇನ್ವೆಸ್ಟಿಗೇಷನ್ ಮಾಡಿಸ್ತಾ ಇರೋದಲ್ಲ. ಈಗ ಉದಾಹರಣೆಗೆ PSI ಸ್ಕ್ಯಾಮ್ ಒಂದಿಲ್ಲ, ಯಾರ್ದು ನೀವು ಅದು ಸುತ್ತಿ ಬಳಸಿ ಹೇಳ್ಬೇಡ್ರಿ ನನಗೆ. ಇಲ್ಲ, ಅದೇ ಈ ವಿಷಯನೇ ಹೇಳ್ತೀನಿ. ಯಾರ್ದು ಅಂತ ಹೇಳಿದ್ರು ಅವ್ರ ಅಧ್ಯಕ್ಷರದು, ನಮ್ಮ ಬಗ್ಗೆ ಹೇಳಿಲ್ಲ ಅವರು. ನೋಡಿ, ನಮ್ಮದು ಯತ್ನಾಳವರು ಜುಗಲ್ಬಂದಿ ಆಗಿದ್ದು ನಮ್ಮದು. ನಾವು ಈಗ ಅಲ್ಲೇ ಸದನದಲ್ಲೇ ನೀವು ನೋಡಿದ್ರು ಇಲ್ಲೋ, ನಮ್ಮಿಬ್ರು ಹೊಂದಾಣಿಕೆ ಆಗಿಬಿಟ್ಟಿದಪ್ಪ. ಈಗ ಏನು ತೊಂದರೆ ಇಲ್ಲ. ಬಟ್ ನೀವು ಕೇಳ್ತಾ ಇದ್ರಿ ಏನೇನು ಮಾಡಿದ್ರು. PSI ಸ್ಕ್ಯಾಮ್ ನಾವು ಸಮಿತಿ ರಚನೆ ಮಾಡಿಬಿಟ್ಟು ಅವರು ಸ್ಪಷ್ಟವಾದಂಥ ಇದೆ, ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಆಗಬೇಕು ಅಂತ ಅದು ನಾವು ಮಾಡ್ತಾಯಿದ್ವಿ. ಈ ಎಲ್ಲರಿಗೂ ಕೂಡ ನಾವು ಅವರಿಗೆ ಬಂದು ಸಾಕ್ಷಿ ಕೊಡಿ ಅಂದರೆ ಇವ್ರು ಯಾರೂ ಬಂದಿಲ್ಲ. ಗಂಗಾ ಕಲ್ಯಾಣ ಯೋಜನೆ ಅರೆಸ್ಟ್ ಆಗಿದೆ, ಬಿಟ್ಕಾಯಿನ್ ಯೋಜನೆ ಅರೆಸ್ಟ್ಗಳಾಗಿದೆ, ಕೆಲವು ಜನ ತಲೆಮರೆಸ್ಕೊಂಡು ಓಡಾಡ್ತಾ ಇದ್ದಾರೆ, ದೇವರಾಜರ ಟ್ರಕ್ ಟರ್ಮಿನಲ್ ಅರೆಸ್ಟ್ ಆಗಿವೆ. ಯಾವುದ್ರಲ್ಲಿ ನಾವು ಮಾಡಿಲ್ಲ ಹೇಳಿ ಸರ್? ಲಾಂಗ್ ಟರ್ಮ್ ಅಂದರೆ ಒಂದು ದೀರ್ಘಾವಧಿ ಕೋರ್ಸ್ ಇದು. ಈ ಲಾಂಗ್ ಟರ್ಮ್ನ ನಾವು ರಿಪೀಟರ್ ಕೋರ್ಸ್ ಅಂತಲೂ ಕರಿತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆಯಿಂದ ನೀಟ್ ಲಾಂಗ್ ಟರ್ಮ್ನ ಕೊಡ್ತೀವಿ ಮತ್ತು CET ಲಾಂಗ್ ಟರ್ಮ್ನ ಕೊಡ್ತೀವಿ ಸರ್. ಮಕ್ಕಳು ಎಷ್ಟೇ ಓದಿರಲಿ, ಅವ್ರಿಗೆ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಪ್ರಾಕ್ಟೀಸ್ ಮಾಡಲಿಲ್ಲ ಅಂದರೆ ಫೇಲ್ಯೂರ್ ಆಗೋದು 50% ಅಲ್ಲೇ ಫೇಲ್ಯೂರ್ ಆಗ್ತಾರೆ. ನೀಟಲ್ಲಿ ರ್ಯಾಂಕ್ ಬರೋದು ಮತ್ತು CETಲಿ ರ್ಯಾಂಕ್ ಬರೋದು 100% ಗ್ಯಾರಂಟಿ ಆಗ್ತದೆ. ಅದಕ್ಕೆ ನಮ್ಮ ಒಂದು ಎಕ್ಸೆಲ್ ಸಂಸ್ಥೆಯಿಂದ ಈ ಒಂದು ಕಾನ್ಸೆಪ್ಟ್ನ ಹೇಳ್ಕೊಟ್ಟು ಮಕ್ಕಳಿಗೆ ಹೈಯೆಸ್ಟ್ ಸ್ಕೋರ್ ತೆಗ್ತಾ ಬರ್ತಾ ಇದ್ದೀವಿ ಸರ್. ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆಯಲ್ಲಿ ಮಾತ್ರನೇ ಒಂದು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡೋದು. ಪ್ರತಿ ಸರಿ ಪೇರೆಂಟ್ಸ್ ಹತ್ರ ಮಾತಾಡ್ಬೇಕಾದ್ರೆ ಸೀಟ್ ತಗೊಂಡ್ ಬರ್ತೀವಿ ಕನ್ಫರ್ಮ್ ಆಗಿ ಅನ್ನೋದೇ ಲಾಸ್ಟ್ ಅಥವಾ ಫಸ್ಟ್ ಡೈಲಾಗ್ ಆಗಿರುತ್ತೆ. ಅಷ್ಟೊಂದು ಇನ್ಕ್ರೀಸ್ ಆಗಿದೆ 2 ವೀಕ್ಸ್ ಅಲ್ಲಿ. ಇವಾಗ ನಾವು ಹೆಣ್ಮಕ್ಳು ಹಾಸ್ಟೆಲ್ ಹತ್ರ ಇದೀವಿ. ಇದು ನಮ್ಮ ಹೆಣ್ಮಕ್ಳು ಹಾಸ್ಟೆಲ್. ಇದು
ಇದು 7 ಫ್ಲೋರ್ ಬಿಲ್ಡಿಂಗ್ ಇದು. ಇದರಲ್ಲೇ ಕೋಚಿಂಗು ಪ್ಲಸ್ ಹಾಸ್ಟೆಲ್ಲು ಒಂದು ಇದರಲ್ಲೇ ಇರುತ್ತೆ, ಒಂದೇ ಬಿಲ್ಡಿಂಗಲ್ಲೇ. ಇದು ಒಳಗಡೆ ಡೈನಿಂಗ್ ಹಾಲು ಮತ್ತು ಅಕಾಮಿಡೇಷನ್ ಎಲ್ಲ ಕ್ಲಾಸ್ ರೂಮ್ ಎಲ್ಲ ಇದರಲ್ಲೇ ಪ್ರೊವೈಡ್ ಮಾಡಿರ್ತೀವಿ ನಾವು. ರೂಮಲ್ಲಿ 4 ಜನ ಇರೋ ಥರ ನಾವು ಅರೇಂಜ್ ಮಾಡಿರ್ತೀವಿ. ಅವ್ರ ಕಬೋರ್ಡು ಕೂಡ ಅವ್ರಿಗೆ ನಾವು ಪ್ರೊವೈಡ್ ಮಾಡಿರ್ತೀವಿ ಅವ್ರಿಗೆ. ಸೊ ಹೈಜೆನಿಕ್ ಮೇಂಟೈನ್ ಮಾಡಿರ್ತೀವಿ.